ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ನಮ್ಮ ಜೊತೆಗಿರ್ತಾರೆ. ಶಂಕರ್ ಶೆಟ್ಟಿ ಹಿರಿಯ ರಾಜಕೀಯ ವಿಶ್ಲೇಷಕರ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರ್ ಶೆಟ್ಟಿ. ರಮೇಶ್ ಬಾಬು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಬಾಬು ಅವರೇ. ಜೊತೆಗೆ ಅಶ್ವಿನ್ ಗೌಡ ಅವರು JDSನಿಂದ, ಎಚ್ ಎನ್ ಚಂದ್ರಶೇಖರ್ BJPಯಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರ್ ಶೆಟ್ಟಿ, ಹೆಂಗೆ ನೋಡ್ಬೇಕಿದ್ನ? ಇನಿಷಿಯಲ್ ಆರಂಭಿಕ ಸಣ್ಣ ಗ್ಲಿಚ್ಚು ಸರಿ ಮಾಡಿಕೊಂಡು ಮತ್ತೆ ಯಥಾಸ್ಥಿತಿ ಟ್ರ್ಯಾಕಿಗೆ ಬರುತ್ತೆ ಅಂತನಾ, ಅಥವಾ ಅಸಮಾಧಾನದ ಆರಂಭ ಒಂದು ಹಿಂಗಾಗ್ತಿದೆ ಅಂತ ಅನ್ಕೋಬೇಕಾ? ಅಲ್ಲ, ಇವರು ಈ ವಿಜೃಂಭಣೆಯಿಂದ ಓಟೇಕಿಂಗ್ ಮಾಡಿ ಅದು ಪೂರ ಅದರ ಒಂದು ಹುರುಪೆ ಕಮ್ಮಿ ಆಗೋದ್ರೊಳಗೇ ಇದೊಂದು ಅಸಮಾಧಾನ ಬಂತಲ್ಲ ಅಂತ ನಮಗೂ ಬೇಜಾರು. ಆ್ಯಕ್ಚುಲಿ ನಾವೆಲ್ಲ ಸಾಮಾನ್ಯ ಪ್ರಜೆಗಳಿಗೆ ಏನು ಇರ್ತಂದರೆ ನೆಕ್ಸ್ಟ್ ಬಂದ ಗೌರ್ಮೆಂಟ್ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕೋಪರೇಷನ್ ಸಿಗಬೇಕು ಬೇರೆ ಮಿನಿಸ್ಟ್ರಿಂದ ಆಶಿಸ್ತೇವೆ. ಅದೇ ಫಸ್ಟ್ ಡೇಲಿ ಬಂದದ್ದು ಇವತ್ತು ಮಾರ್ನಿಂಗ್ ಅಂತ ನಂಗೆ ನೋಡು ಏನಪ್ಪ ರಾಜೀನಾಮೆ ಕೊಡ್ತಾರಂತ ನಿನ್ನೇನೋ ಸುದ್ದಿ ಇತ್ತು ಆ್ಯಕ್ಚುಲಿ. ಬಟ್ ರಾಜೀನಾಮೆ ಕೊಡಲಿಕ್ಕಿಲ್ಲ ಅಂತ. ಯಾಕಂದರೆ ಅವರಿಗೆ BDSಗಳ ಜಲಸಂಪನ್ಮೂಲ ವಾಟರ್ ರಿಸೋರ್ಸಸ್ ದೊಡ್ಡ ಮಿನಿಸ್ಟ್ರಿ ಇದೆ ಆ್ಯಕ್ಚುಲಿ, ಸಣ್ಣದಲ್ಲ. ನೀವು ಟಾಪ್ 5 ಮಿನಿಸ್ಟ್ರಿ ತಗೊಂಡ್ರೆ ಅದು ಟಾಪ್ 5 ಅದು ಬರ್ತದೆ. ಫೈನಾನ್ಸ್, ನಿಮ್ಮ BDA, PWD, ಈ ವಾಟರ್ ರಿಸೋರ್ಸ್ ಇದರಲ್ಲಿ ಟಾಪ್ 5 ಬಂದುಬಿಡ್ತದೆ. ಅಂಥದ್ದನ್ನು ಇವರು ಬಿಟ್ಟರಲ್ಲ, ನಮ್ಗೆ ಆಸೆ. ಮತ್ತು ಬಿಡೋದು ಕೂಡ ಅದು ಪಬ್ಲಿಕ್ ಪ್ರೆಸ್ಸಿಗೆ ಹೋಗಿಬೇಕು ಹೇಳಿಬಿಟ್ರಲ್ಲ ಅಂತ. ಪ್ರೆಸ್ಸಲ್ಲಿ ಇಟ್ ಹ್ಯಾಸ್ ಕಮ್ ಟು ದ ಸ್ಟ್ರೀಟ್ ಆಯ್ತಲ್ಲ ಅಂತ. ಆ್ಯಕ್ಚುಲಿ ಹೋಗಿ ರಾಜೀನಾಮೆ ಕೊಟ್ಟಿಸಿದ ಬಂದ್ರು ಅಂತ ಹೇಳಿದ್ರೆ ಅಷ್ಟೊಂದು ದೊಡ್ಡ ಆ ಪ್ರೆಸ್ಸಲ್ಲಿ ಹೇಳ್ತಾರೆ ಅವ್ರು ಕೆಲವು ಮಾತು. ನಾವು ಯಾರು ಹೇಳಿದ್ರು ಅಧ್ಯಕ್ಷ ಬರ್ತಾರೆ ಅಂತ ಯಾರೊಬ್ರು ಹೇಳ್ತಾರೆ ಅಲ್ಲಿ. ಇಲ್ಲ, ಯಾರೇ ಬರಲಿ, ಅಧ್ಯಕ್ಷ ಬರಲಿ, ಚೀಫ್ ಮಿನಿಸ್ಟರ್ ಬರಲಿ, ಯಾರೇ ನಾನು ಕೋಪ ಬರ್ಸ್ಬೇಡಪ್ಪ, ಹೋಗಬೇಡ ಅಂತ ಹೇಳ್ತಾರೆ. ಸೊ ಅವರು ಮುಂದೆ ಹಿಂದಿನ ಕತೆ ಹೇಳ್ತಾರೆ. 73ರಲ್ಲಿ ಅಣ್ಣ ತಮ್ಮ ಇಬ್ಬರು ಬಂದಿದ್ದರು. DK ಶಿವಕುಮಾರ್ ಅವರು ತಮ್ಮ ಮನೆ ಬಂದು 2.5 ವರ್ಷ ನಾನೇ ಚೀಫ್ ಮಿನಿಸ್ಟರ್ ಆಗ್ತೇನೆ, ಆಗ ನಿಮ್ಮನ್ನು ಖಂಡಿತ PWD ಇದು BDA ಮಿನಿಸ್ಟರ್ ಮಾಡ್ತೇನೆ ಅಂತ ಹೇಳಿದರು. ಓಟೇಕಿಂದ ಮೊದಲಿಂದನೂ ನನಗೆ ಹೇಳಿದರು, ಅವ್ರು ಭರವಸೆ ಕೊಟ್ಟಿದ್ದರು ನಿಮ್ಮನ್ನು BDA ಟೇಕ್. ಬಟ್ ಇದರಲ್ಲಿ ಅವರು ಅಮ್ಮಲಿಂಗರು ಒಂದು ವಿಷಯ ತಿಳಿಸ್ಬೇಕು. ಈಗ ಕೃಷ್ಣ ಬೈರೇಗೌಡರು ಮಾಡ್ತಾರೆ. ಕೃಷ್ಣ ಬೈರೇಗೌಡ ಇದ್ದು ಬ್ಲೂ ವೈಟ್ ಬಾಯ್ ಅಪ್ಪು ರಾಹುಲ್ ಗಾಂಧಿ, ಹೌದಲ್ವಾ? ಒಂದ್ಸಲ ರಾಹುಲ್ ಗಾಂಧಿ ಹೇಳಿದ ಮೇಲೆ ಅದಕ್ಕೆ ಯಾರಾದರೂ ಅದನ್ನು ನಿಲ್ಲಿಸಕ್ಕೆ ಸಾಧ್ಯ ಉಂಟಾ? ಎಲ್ರಿಗೂ ಗೊತ್ತು. ಇಲ್ಲದೆ ಅಂಥ ದೊಡ್ಡ ಪೋರ್ಟ್ಫೋಲಿಯೋ ಕೃಷ್ಣ ಬೈರೇಗೌಡ ಕೊಡಬೇಕಾದ್ರೆ ಇವನ್ DK ಶಿವಕುಮಾರ್ಗೆ ಖಂಡಿತವಾಗೂ ಮಾತು ಕೊಟ್ಟಾಗೆ ರಾಮಲಿಂಗ ರೆಡ್ಡಿ ಅವರಿಗೆ ಕೊಡಬೇಕಂತ ಇರ್ಬೋದಿತ್ತು. ಆದರೆ ರಾಹುಲ್ ಗಾಂಧಿ ಮಾತನ್ನು ತಪ್ಪು ಮೀರಿ ಕೊಡುವ ಸ್ಥಿತಿಯಲ್ಲಿ DK ಶಿವಕುಮಾರ್ ಇಲ್ಲ ಆ್ಯಕ್ಚುಲಿ. ಯಾಕೆ ಈ ರೀತಿ ಮಾಡಿದ್ರೆ ನಮಗೂ ಆಶ್ಚರ್ಯ ಇದೆ. ಪಾರ್ಟಿಗೆ ತುಂಬ ಡ್ಯಾಮೇಜ್ ಇದೆ ಇನ್ನು ಬಿಗಿನಿಂಗ್ ಸ್ಟೇಜಲ್ಲಿ. ಅದು ಕೂಡ ಗ್ರೇಟರ್ ಬ್ಯಾಂಗ್ಳೂರಿಗೆ ಇಲೆಕ್ಷನ್ ಬರ್ತಾ ಉಂಟು ಈ ಟೈಮಲ್ಲಿ. ಇಲ್ಲಿ ಅವ್ರದಿಗೆ ತುಂಬ ಕಂಟ್ರೋಲ್ ಉಂಟು ಬೆಂಗಳೂರಲ್ಲಿ. ಬಹುಶಃ ಆಮೇಲೆ ಯಾರೋ ಹಿಂದೆ ನಿಂತು ರಾಮಲಿಂಗಾರೆಡ್ಡಿ ಅವ್ರಿಗೆ ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅನ್ನೋದಕ್ಕೂ ಆಗೋದಿಲ್ಲ. ಸೀನಿಯರ್ ಮೋಸ್ಟ್, ಮತ್ತೆ ಸೀನಿಯರ್ ಮೋಸ್ಟ್ ಅಲ್ಲ, ಯಾರಾದರೂ ಶಿವಕುಮಾರ್ ನಂಬರ್ 1 ಆಪ್ತರು ರಾಮಲಿಂಗಾರೆಡ್ಡಿ. ಈಗ ಬೇರೆಯವರು ಮಾಡಿದ್ರೆ ಆ ಕ್ಯಾಬಿನೆಟ್ ಅಲ್ಲಿ ಮೋಸ್ಟ್ ಆಪ್ತರು ಅಂದ್ರೆ ಇರುವುದಂದ್ರೆ ರಾಮಲಿಂಗಾರೆಡ್ಡಿ ನಂಬರ್ 1 ಆ್ಯಕ್ಚುಲಿ. ಸೊ ಅವರು ಆಪ್ತರೆ ಮಾಡೋದ್ರಿಂದ ಬೇರೆಯವರು ಮಾಡಿಸ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ್ಯಕ್ಚುಲಿ. ಅರ್ಥ ಆಯ್ತಾ ನಿಮಗೆ? ಹಾಗಾಗಿ ಇದು ನೆಕ್ಸ್ಟ್ ಇಲೆಕ್ಷನ್ ಬರುವಾಗ ಇದರ ದೊಡ್ಡ, ಮತ್ತೆ ಅವ್ರು ಸೀನಿಯರ್ ಮೋಸ್ಟ್ MLA ಕರ್ನಾಟಕ ಬೆಂಗಳೂರಲ್ಲಿ. ಅದು ಬೆಂಗಳೂರಲ್ಲಿ ಮೋಸ್ಟ್ ಸಿಟಿ MLAಗಳೆಲ್ಲ ಅವ್ರು ಸೀನಿಯರ್ ಮೋಸ್ಟ್ MLA ಬೆಂಗಳೂರುಗಳಲ್ಲಿ. ಇಂಥ ಮತ್ತೆ ಅವ್ರ ಹತ್ರ ಒಂದು ಕೆಲವು ನೀತಿ. ಬಟ್ ಒಂದ್ಸಲ ಅವರು ದಾರಿ ತಪ್ಪಿದ್ದಾರೆ ಆ್ಯಕ್ಚುಲಿ. ದಾರಿ ನಿಮ್ಗೆ ಗೊತ್ತಿರಬೇಕಲ್ಲ, 18 MLAs ಯಡಿಯೂರಪ್ಪ ಗೌರ್ಮೆಂಟ್ ಫಾರ್ಮೇಷನ್ ಮಾಡುವಾಗ ಇವರೆಲ್ಲ ನಮ್ಮ ಬಸವರಾಜು, ಮುನಿರತ್ನ ಇವರೆಲ್ಲ ಇವರು ರಾಜೀನಾಮೆ ಗೊತ್ತಿರ್ಬೋದು ನಿಮಗೆಲ್ಲ. ವಿಧಾನಸೌಧ ಹೋಗಿದ್ದಾರೆ, ವಿಧಾನಸೌಧ ಹೋಗಿದ್ದಾರೆ. ಕಡೆಗೆ ಇವರೊಂದು ನನ್ನ ಮಿತ್ರದ ಇವರು ಹೇಳಿದ್ದಾರೆ, ಈ 3 ಜನ ಹೋದದ್ದೇ ರಾಮಲಿಂಗೇಗೌಡ ಬರ್ತಾರಂತಲೇ ಇವರೆಲ್ಲ ಹೋದದ್ದು ಬಸವರಾಜ್. ಇವರು ಹಿಂದೆ ಬಂದರು, ಮುಂದೆ ಹೋಗಿ ಕೊಟ್ಟೇ ಬಿಟ್ಟರು. ಸೊ ಅದೊಂದು ಅವ್ರಿಗೆ ಕಪ್ಪು ಚುಕ್ಕೆ ಬಿಟ್ಟರೆ ಅವರ ಥ್ರೂಔಟ್ ಅವರ ಸರ್ವಿಸಲ್ಲಿ ಒಳ್ಳೆ ಕೆಲಸನೇ ಮಾಡ್ಕೊಂಡು ಬಂದ್ದಾರೆ. ಮತ್ತು ಅವರು ಕಾಂಗ್ರೆಸ್ ಪ್ರತಿಯೊಬ್ಬರು ಇದ್ದಾರೆ. ಯಾರೇ ಒಬ್ಬ ಕಾಂಗ್ರೆಸ್ ಕರ್ತೆ ಹೋಗಲಿ ಅವನು ಏನೇ ಒಂದು ಲೆಟ್ರ್ ಕೊಟ್ಬಿಡ್ತಾರಂತ. ಅವರು ಕಾಂಗ್ರೆಸ್ ಕಾರ್ಯಕರ್ತ ಅಂದರೆ ಸಾಕು ಅವರಿಗೆ. ಅವ್ರ ಕಾನ್ಸೆನ್ಸ್ ಎಲ್ಲ ಬೇರೆಯವರಾದರೂ ಸಾಕು ಅಷ್ಟು. ಮತ್ತು ಯಾವ್ದು ಒಳ್ಳೆ ಹೆಸರು ಉಂಟು, ಒಬ್ಬ ಸೀನಿಯರ್ ಮೋಸ್ಟ್, ಅದು ವೆಲ್ ಮೆಚೂರ್ಡು. ಯಾವ ರೀತಿ ಇವತ್ತು ಅದರ ಆದ ನಂತರ ಕೆಲವ್ರದಲ್ಲಿ ಸ್ಟೇಟ್ಮೆಂಟ್ ಬಂದ ನೋಡಿದರೆ ಇಷ್ಟು ಪಕ್ಕ ಈ ರೀತಿ ಸ್ಟೇಟ್ಮೆಂಟ್ ಬರಬಾರ್ದಿತ್ತು ಆ್ಯಕ್ಚುಲಿ. ಜಾರಕಿಹೊಳಿ ಹೇಳ್ತಾರೆ ಒಂದು ಡೈರೆಕ್ಟ್ 2 ದಿನದಲ್ಲಿ ಇದೆಲ್ಲ ಸಾಲ್ವ್ ಆಗ್ತದೆ. ಪುನಃ ಅವ್ರು ನೀವು ಜಾರಕಿಹೊಳಿ ಒಂದು ಸ್ಟೇಟ್ಮೆಂಟ್ಗೆ ಹೋದು ಜಮೀರ್ 1 ವಿಡಿಯೋ ಅಲ್ಲ 2 ವಿಡಿಯೋ ಬಂದರೂ ಜಮೀರಿಗೆ ಮಿನಿಸ್ಟರ್ ಕೊಡಬೇಕಂತ ಹೇಳ್ತಾರೆ ಅವರು. ನಿನ್ನೆ ಅವ್ರ ಸ್ಟೇಟ್ಮೆಂಟ್ ಓಪನ್ ಹೇಳಿದ್ದಾರೆ, 1 ವಿಡಿಯೋ ಅಲ್ಲ 2 ವಿಡಿಯೋ ಬಂದರೂ ಜಮೀರ್. ನಮ್ಗೆ ಅವ್ರು ಕಾಂಗ್ರೆಸ್ ಅಗತ್ಯ ಅವ್ರು ಹೇಳಿ ತಪ್ಪಲ್ಲ, ಅದು ಕರೆಕ್ಟೇ ಅವ್ರು ಹೇಳೋದು ಕೂಡ. ಯಾಕೆ ಗೊತ್ತಾ? ಆಫ್ಟರ್ ಜಾಫರ್ ಶರೀಫ್ ಯಾರಾದರೂ ಮುಸ್ಲಿಮಲ್ಲಿ ಒಂದು ಮಾಸ್ಲಿಮ್ರು ಅಂತ ಬರ್ತಾ ಇದ್ರೆ ಅದು ಜಮೀರ್ ಆ್ಯಕ್ಚುಲಿ. ಆಫ್ಟರ್ ಜಾಫರ್ ಶರೀಫ್ ಇಬ್ರಾಹಿಮ್ಗೆ ಒಂದು ಚಾನ್ಸ್ ಇತ್ತು, CM ಇಬ್ರಾಹಿಮ್ಗೆ ಕಳ್ಕೊಂಡು, ಅವ್ರು ಪಕ್ಷಾಂತರ ಮಾಡಿದ್ದರಿಂದ ಆ ಚಾನ್ಸನ್ನು ಅವ್ರು ಕಳ್ಕೊಂಡು. ಸೊ ಅವ್ರು ಮತ್ತೆ ಇವತ್ತು ರಾಜನ್ ಹೇಳ್ತಾರೆ ಇವರು ಟ್ರಬಲ್ ಶೂಟರ್ ಅಲ್ಲ ಅಂತ. ಯಾರಿಗೆ ಟ್ರಬಲ್ ಶೂಟರ್ ಬಂದಿದ್ದಾರೆ, ಟ್ರಬಲ್ ಫೇಸ್ ಮಾಡಿಕೊಳ್ಳಿ ಅಂತ ರಾಜನ್. ಯಾರು CMಗಳು ಇವರು ಅಸ್ಸಾಮಿಗೆ ಹೋಗಿ ಏನು ಟ್ರಬಲ್ ಶೂಟರ್ ಆದ್ರು ಅಂತ ಅವರು ಡೀಟೇಲ್ ಇಲ್ಲ. ನಾನು ಡೀಟೇಲ್ ಅಸ್ಸಾಮಿಗೆ ಹೋಗಿ ಏನು ಗೊತ್ತಾ, ಲೋವೆಸ್ಟ್ ನಂಬರ್ ಆಫ್ ಮಿನಿಸ್ಟರ್ MLAs ಗೆದ್ದದ್ದು ಈ ಸಲ ಅಸ್ಸಾಮಲ್ಲಿ 19. ಅದರಲ್ಲಿ 19ರಲ್ಲಿ 18 ಮುಸ್ಲಿಮ್ಸ್. 18 ಮುಸ್ಲಿಮ್ಸ್ ಅಂದರೆ ಮುಸ್ಲಿಮ್ ಡಾಮಿನೇಟಿಂಗ್ ಏರಿಯಲ್ಲಿ ಮಾತ್ರ. ಮತ್ತೊಬ್ಬ ಅದರ್ದೇನು ಮುಸ್ಲಿಮ್ ಒಬ್ಬ ಗೆದ್ದದ್ದು, ಅದು ಯಾರು ಗೊತ್ತಾ? ರಿಸರ್ವ್ ಸೀಟ್, ಅದು ರಿಸರ್ವ್ ಫಾರ್ SC/ST ಆ ಸೀಟ್. ಜಸ್ಟ್ ಲೈಕ್ ನಮ್ಮ ಪುಲಕೇಶ್ವರ ನಗರ ಸೀಟ್ ಉಂಟಲ್ಲ ಇಲ್ಲಿ, ಅಲ್ಲಿ ಯಾರೀಗ ಅಖಂಡ ಶ್ರೀನಿವಾಸ ಮೂರ್ತಿಗೆ ಅಲ್ಲಿ ಮುಸ್ಲಿಮ್ ಡಾಮಿನೇಟ್, ಅಲ್ಲಿ ಯಾರು ನಿಂತರೂ ಮುಸ್ಲಿಮ್ ಡಾಮಿನೇಟ್. ಸೊ ಒಬ್ಬ ನಾನ್ ಮುಸ್ಲಿಮ್ ಕೂಡ ಗೆದ್ದದಲ್ಲಿ ಮುಸ್ಲಿಮ್ ಡಾಮಿನೇಟೆಡ್ ಏರಿಯಾದಲ್ಲಿ. ಸೊ ಇವರು ಟ್ರಬಲ್ ಶೂಟರ್ ಅಂತ ಹೇಳ್ತಾ ಇದ್ರು. ಸೊ ಎಲ್ಲರೂ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟರು. ಅವ್ರ ಪಾರ್ಟಿಯವರು ಒಬ್ಬರು ಇವತ್ತು ಹ್ಯಾರಿಸ್ ಹೇಳ್ತಾರೆ
ಯಾರಿಗಾದ್ರು ಮಿನಿಸ್ಟರ್ ಬೇಡ ಇದ್ರೆ ಬಿಡಲಿ, ನಾವು ತಗೊಳ್ತೇವೆ ಅಂತ. ಅರ್ಥ ಆಯ್ತಲ್ಲ? ಹ್ಯಾರಿಸ್ ಹೇಳ್ತಾರೆ, ಒಬ್ಬೊಬ್ರದ್ದು ಒಂದು ಸ್ಟೇಟ್ಮೆಂಟ್. ಖರ್ಗೆ ಅವರು ಹೇಳ್ತಾರೆ ಮುನಿಯಪ್ಪನವರಿಗೆ, ಇದೆಲ್ಲ ಮಿನಿಸ್ಟ್ರಿ ಕೊಡುವಾಗೆಲ್ಲ ಸೀನಿಯಾರಿಟಿ ಮೇಲೆ ಡಿಪೆಂಡ್ ಆಗಲ್ಲ ಅಂತ. ಇದಕ್ಕೆಲ್ಲ ಒಂದು ರಿಪರ್ಕೇಷನ್ ಯಾರು ರಾಮಲಿಂಗ ರೆಡ್ಡಿ ಅವರು ಒಂದು ರಾಜೀನಾಮೆ ಕೊಟ್ಟಿದ್ರ ಎಲ್ಲರೂ ಮಾತಾಡಲಿಕ್ಕೆ ಶುರು ಇದ್ದಾರೆ. ಇವತ್ತಿಗೆ ಎಲ್ಲರೂ ಅದರ ಬಂದು ನೋಡಿ, ನಮ್ಮ ಎಕ್ಸ್ ಸಿ ಎಂ ಮೌನವಾಗಿದ್ದಾರೆ ಇವತ್ತು, ಯಾವುದೇ ಬರಲಿಕ್ಕೆ ಹೇಳಿ. ಎಲ್ಲೂ KPCC ಪ್ರೆಸಿಡೆಂಟ್ ಹೇಳ್ತಾರೆ, ಇಲ್ಲ ನಾವು ಅದನ್ನು ಸಮರ ಮಾಡ್ತೇವೆ, ಇದೆಲ್ಲ ಸಾಲ್ವ್ ಮಾಡ್ತೇವೆ ಅಂತ ಹೇಳ್ಕೊಂಡು. ಯಾವ ರೀತಿ ಸಾಲ್ವ್ ಮಾಡ್ತೇವೆ ಯಾವಂತ ಹೇಳೋದಿಲ್ಲ. ಮತ್ತು ರಾಮಲಿಂಗ ರೆಡ್ಡಿ ಅವರಂಥವ್ರಿಗೆ ಮನಸ್ಸು ಬೇಜಾರಾಗೋದಂದರೆ ಒಂದು ಸ್ವಲ್ಪ ಇದು. ಮತ್ತು ಮುನಿಯಪ್ಪನವ್ರ ಕೇಸ್ ತಗೊಳ್ಳಿ. ಇವತ್ತು ಮುನಿಯಪ್ಪನವ್ರು ನಂಗೆ ಅದ್ರ ಖುಷಿ ಇಲ್ಲ ಅಂತ ಏನಾದರೂ ಅದೇನೋ ಈಗ ನೀವು CM ಕನ್ವಿನ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮುನಿಯಪ್ಪನವರಿಗೆ ಒಂದು ರೈಟ್ ಉಂಟಲ್ಲಿ ಕೇಳುವಂತ. ಯಾಕೆ ಗೊತ್ತಾ, ಈ ದಲಿತ ಲೆಫ್ಟಲ್ಲಿ ಇರೋರು 3 ಜನ ಗೆದ್ದದ್ದು. ಯಾರು? ಮುನಿಯಪ್ಪನ ಮಗಳು ಮತ್ತು ತಿಮ್ಮಾಪುರ ಲಾಸ್ಟ್ ಒಂದು ಕೆಟ್ಟ ಹೆಸರಿದೆ, ಅವರು ಮಿನಿಸ್ಟ್ರಿ ತೆಗೆದು ಹೋಗ್ತಾರೆ. ಸೊ ಅವ್ರಿಗೊಂದು ಹೋಲ್ಡ್ ದಲಿತರಲ್ಲಿ ಲೆಫ್ಟಲ್ಲಿರೋ ಲೀಡ್ರನ್ನ, ಮತ್ತೆಲ್ಲ ಲೀಡರ್ಗಳು ಇವರು ರೈಟೇ. ಪರಮೇಶ್ವರ್, ಖರ್ಗೆ, ಮಹಾದೇವಪ್ಪ, ಇವರು ಎಲ್ಲರೂ ರೈಟ್ಗಳೆಲ್ಲ. ಅರ್ಥ ಆಯ್ತಲ್ಲ? ಸೊ ಅವರಿಗೆ ತಾನು ದಲಿತ ಲೆಫ್ಟಲ್ಲಿ ನಾನೊಬ್ಬ ಲೀಡರ್ ಅಂತ, ಈಗ ಜಾರಕಿಹೊಳಿ STಯಲ್ಲಿ ನಾನೊಬ್ಬ ಲೀಡರ್ ಅಂತೆಲ್ಲ ಒಮ್ಮಿಸ್ತಾರೆ. ಆ ರೀತಿ ಅವ್ರಿಗೂ ನಾನು ಲೀಡರ್ ಯಾಕಾಗದು? ನನಗೆ ಯಾಕೆ KJ ಜಾರ್ಜ್ ಅವರಿಗೆ ಆಫೀಸರ್ ಟ್ರಾನ್ಸ್ಫರ್ ವಿಷಯದಲ್ಲಿ KJ ಜಾರ್ಜ್ ಅದು ತಪ್ಪು. ನಾನು ಹೇಳ್ತೇನೆ ಅದು KPC ಒಬ್ಬ KJ ಜಾರ್ಜ್ ಅಂತ ಒಬ್ಬರು ಹಿರಿಯ ಮಿನಿಸ್ಟ್ರಲ್ಲಿ ಚೋಲನ್ಗೆ ಅವರು ಮಾಡಿದ್ದು ಅಂತಲ್ಲ, ತಪ್ಪದು ನಿಜವಾಗಿ. ಆ್ಯಕ್ಚುಲಿ ಅದು ಕೂಡ ಒಬ್ಬರಿಗೆ ಅಷ್ಟು ದೊಡ್ಡ ಪೋರ್ಟ್ಫೋಲಿಯೋ ಇದ್ದಲ್ಲಿ CM ಸೆಕ್ರೆಟರಿ ಆಗಿ KPCL ಅಂದರೆ ನಾನು ಹೇಳಿದಾಗೆಲ್ಲ ಟಾಪ್ 5 IAS ಆಫೀಸರ್ ಪೋಸ್ಟಿಂಗಲ್ಲಿ ಅದು ಬರ್ತದೆ. KPCL ಚೇರ್ಮನ್ ಆಗೋದು ಅಂತ ಹೇಳಿದ್ರೆ ಅರ್ಥ ಆಯ್ತಾ ನಿಮಗೆ? ಅಂಥದ್ರಲ್ಲಿ ಡಬಲ್ ಚಾರ್ಜ್ ಅವ್ರಿಗೆ ಕೊಡೋದು. ಒಬ್ಬ ಚೀಫ್ ಮಿನಿಸ್ಟರ್ ಅವ್ರ ಸೆಕ್ರೆಟರಿ ಆದವನು MD ಕೆಲಸ ಮಾಡಿದ್ರೆ ಅವ್ರಿಗೆ ಇಲ್ಲಿ ಏನು ಹೋಲ್ಡ್ ಇರ್ತದೆ ಮಿನಿಸ್ಟ್ರಿಗೆ ಹೇಳಿ. ರಮೇಶ್ ಬಾಬು ಅವರೇ, ಇದೆಲ್ಲ ಅದು ಕೂಡ ತಪ್ಪೇ. ಅಧಿಕಾರ ಹಸ್ತಾಂತರ ಗೊಂದಲ ಆಗ್ಬೋದು, ವಾರಗಟ್ಟಲೆ ಎಳಿಬೋದು, ತಿಂಗಳಗಟ್ಟಲೆ ಎಳಿಬೋದು, ಇದು ಬೀದಿಗೆ ಬಂದ್ಬಿಡುತ್ತೆ ಅನ್ನೋ ಥರದ ಲೆಕ್ಕಾಚಾರದಲ್ಲಿ ಅನೇಕರು ಇದ್ರು. ಬಹಳ ಅಂದ್ರೆ ಬಹಳ ಸ್ಮೂತ್ ಆಗಿ ಇದುವರೆಗೆ ಸ್ಮೂತ್ ಆಗಿ ನಡೀತು. ಇನ್ನು ಅಧಿಕಾರ ಹಸ್ತಾಂತರದ ನಂತರ ನಡೀತಾ ಇರೋದು ನಾವು ಲೆಕ್ಕ ಮುಳ್ಳಿನ ಹಾಸಿಗೆ ಅನ್ನಿಸ್ತಾ ಇದೆ. ನಾವು ಲೆಕ್ಕ ಹಾಕಿದ್ದು 2 ವರ್ಷದಲ್ಲಿ ಇದೇನು ತೊಂದರೆ ಆಗ್ಲಿಕ್ಕಿಲ್ಲ ಅಂತ, ಇಲೆಕ್ಷನ್ ತನಕ ಅಂತ. ಅವ್ರ ಹತ್ರ ಕೇಳ್ತಾ ಇದ್ರೆ ಅವ್ರ ಹತ್ರ ಕೇಳ್ತಾ ಇದ್ರೆ ಗೊತ್ತಾಗಿಲ್ಲ ನಿಮ್ಮ ಹೆಸರು. ರಮೇಶ್ ಬಾಬು ಆಯ್ತು, ಮಾತಾಡಿ. ಮೊದಲನೇದಾಗಿ ಕೆಲವು ಒಳ್ಳೆಯ ಮಾತುಗಳನ್ನ ರಾಮಲಿಂಗಾರೆಡ್ಡಿಯವ್ರ ಪರವಾಗಿ ಶಂಕರ್ ಶೆಟ್ಟಿ ಹೇಳಿದ್ದಾರೆ, ಅವ್ರಿಗೆ ಅಭಿನಂದನೆ. ರಾಮಲಿಂಗಾರೆಡ್ಡಿರವರು ಪಕ್ಷದಲ್ಲಿ ಸ್ಟೂಡೆಂಟ್ ಲೀಡ್ರಾಗಿ ಬೆಳ್ಕೊಂಬಂದಂಥವ್ರು. ವಿಲ್ಸನ್ ಗಾರ್ಡನ್ ಏರಿಯಾದಲ್ಲಿ ಮೊದಲು ಕಾರ್ಪೊರೇಟ್ರಾಗಿ ಗೆದ್ದು, ಅವ್ರ ತಂದೆಯವರು ಸಹ ಕಾರ್ಪೊರೇಟ್ರಾಗಿದ್ದರು. ತದನಂತರ ಅವರು ಶಾಸಕರಾದಂಥವ್ರು. ಶಂಕರ್ ಶೆಟ್ಟಿ ಅವ್ರು ಹೇಳ್ದಂಗೆ ಇಡೀ ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆಲವೇ ಉತ್ತಮ ಶಾಸಕರಲ್ಲಿ ರಾಮಲಿಂಗಾರೆಡ್ಡಿಯವರು ಒಬ್ಬರು. ಇವತ್ತು ಸಹ ರಾತ್ರಿ 12 ಗಂಟೆಗೆ ಅನ್ನೋನ್ ಪರ್ಸನ್ ಯಾರು ಫೋನ್ ಮಾಡೋರು ಸಹ ಫೋನ್ ತೆಗಿಯೋಂಥದ್ದು ಅವರೇ ನೇರವಾಗಿ ಫೋನ್ ತೆಗೆದು PAಗಳಿಗೆ ಅವ್ರಿಗೆ ಕೊಡೋದಿಲ್ಲ, ಅವರೇ ತೆಗೆದು ಮಾತಾಡೋ ಅಂಥ ಒಂದು ಸಂಪರ್ಕವನ್ನು ಕಾರ್ಯಕರ್ತರ ಜೊತೆಯಲ್ಲಿ, ಅವ್ರ ಕ್ಷೇತ್ರದ ಜನರ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ. ಅನೇಕ ಖಾತೆಗಳನ್ನ ಅವರು ನಿಭಾಯಿಸಿದ್ದಾರೆ. ಅವ್ರಿಗೊಂದು ಅಪೇಕ್ಷೆ ಇತ್ತು, ಅದೇನೆಂದರೆ ಸಾಮಾನ್ಯವಾಗಿ ಉಸ್ತುವಾರಿ ಕೊಡಬೇಕಾದ್ರೆ ಯಾರು ಯಾವ ಜಿಲ್ಲೆ ಅಥವಾ ಆ ಸ್ಥಳದಿಂದ ಆಯ್ಕೆ ಆಗಿರ್ತಾರೆ ಅಲ್ಲಿ ಮೊದಲನೇ ಆದ್ಯತೆಯನ್ನು ಕೊಡ್ತಾರೆ ಸಾಮಾನ್ಯವಾಗಿ. ರಾಮಲಿಂಗಾರೆಡ್ಡಿಯವರಿಗೆ ಕಳೆದ ಸಾರಿ ಅವರಿಗೆ ಕೊಟ್ಟಂಥ ಖಾತೆ ಬಗ್ಗೆನೇ ಅವರು ನನಗೆ ಇನ್ನೂ ಒಳ್ಳೆಯ ಖಾತೆ ಕೊಡ್ಬೋದಾಯಿತು ಅಂತೇಳಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದರು. ಮುಂದೆ ಕನ್ಸಿಡರ್ ಮಾಡ್ತೀವಿ ಅಂತೇಳಿದರು. ಅವ್ರಿಗೆ ಲಾಸ್ಟ್ ಟೈಮ್ ಸಾರಿಗೆಯನ್ನು ಕೊಟ್ಟಿದ್ದರು. ಅದಾದ ನಂತರ ಉಸ್ತುವಾರಿ ರಾಮನಗರ ಜಿಲ್ಲೆಯನ್ನು ಕೊಟ್ಟಿದ್ದರು. ಈಗ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿದ್ದಾರೆ. ಸೊ ಆವಾಗಲೂ ಸಹ ಅವರು ನನಗೆ ಬೆಂಗಳೂರು ಬೇಕನ್ನಮ್ಮ ಇದನ್ನು ಅವರು ಪ್ರಸ್ತಾಪವನ್ನು ಆವಾಗಲೂ ಸಹ ಹಿಂದೆ ಸಿದ್ದರಾಮಯ್ಯವ್ರಿಗೂ ಸಹ ಅವರು ಸಲ್ಲಿಕೆಯನ್ನು ಮಾಡಿದರು. ಈಗಾಗಲೇ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಹೇಳಿದ್ರು, ಹೌದು ನಾನು ಮಾತು ಕೊಟ್ಟಿದ್ದು ನಿಜ, ನಾನು ಅವ್ರ ಮನೆಗೆ ಹೋಗಿದ್ದು ನಿಜ, ಅವ್ರಿಗೆ ಬೆಂಗಳೂರು ಖಾತೆ ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಬೇರೆ ಬೇರೆ ಕಾರಣಕ್ಕೋಸ್ಕರ ಹೈಕಮಾಂಡ್ನವರು ಅದು ಬದಲಾವಣೆ ಮಾಡೋರು, ಹಾಗಾಗಿ ಅವ್ರಿಗೆ ಖಾತೆಯನ್ನು ಕೊಟ್ಟಿದ್ದೇನೆ. ಮತ್ತು ಅವ್ರ ಹತ್ರ ಮಾತಾಡ್ತೀನಿ, ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರು ಒಪ್ಪಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಪಕ್ಷದ ಬದ್ಧತೆ ಮತ್ತು ಲಾಯಲ್ಟಿ ಬಗ್ಗೆ ಯಾರೂ ಸಹ ರಾಮಲಿಂಗಾರೆಡ್ಡಿಯವ್ರನ್ನ ಬೆರಳು ಮಾಡೋಕ್ಕೆ ಅಥವಾ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗಲೇ ಶಂಕರ್ ಶೆಟ್ಟಿ ಅನ್ನೋ ಒಂದು ಕಪ್ ಚುಕ್ಕೆ ಅಂತ ಹೇಳೋದು, ಅವೆಲ್ಲ ಸುಳ್ಳು. ಯಾವ ಕಪ್ ಚುಕ್ಕೆನೂ ಇಲ್ಲ. ಅವರು BTM ಕ್ಷೇತ್ರಕ್ಕೆ ಮುಂಚೆ ಜಯನಗರ ಕ್ಷೇತ್ರದಲ್ಲಿ ಗೆಲ್ತಾಯಿದ್ರು. 2008ರಲ್ಲಿ ಡಿಲಿಮಿಟೇಷನ್ ಆದಮೇಲೆ BTM ಲೇಔಟ್ಗೆ ಹೋದ್ರು. ಮೊದಲನೇ ಸಲ 2008ರಲ್ಲಿ ಅವ್ರು ಗೆದ್ದಿದ್ದು ಒಂದು 2,000 ಓಟರ್ ಅಷ್ಟೇ ಅವ್ರು ಗೆದ್ದಿದ್ದು. ಈಗ 20,000 25,000 ಲೀಡಲ್ಲಿ ಗೆಲ್ತಾರೆ. ಅಷ್ಟು ಜನಸಂಪರ್ಕ. ಇವತ್ತು ಸಹ ಕ್ಷೇತ್ರದಲ್ಲಿ ಯಾವುದಾದ್ರು ಸಚಿವರು ಅವ್ರು ಹೆಂಗೆ ಅವರ ಕಾನ್ಷಿಯನ್ಸ್ ಇಟ್ಕೊಂಡಿದ್ದಾರೆ ಅಂದರೆ, ಕ್ಯಾಬಿನೆಟ್ ಸಚಿವರು ಇದ್ದರೂ ಸಹ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕ್ಷೇತ್ರದಲ್ಲೇ ಇರೋರು ಅವರು. ಈವನ್ ಟುಡೇ ಅಷ್ಟು ಸಂಪರ್ಕ ಇರೋಂಥವ್ರು. ನಮ್ಮ ಪಾರ್ಟಿಗೆ ಅಸೆಟ್ ಇದ್ದಾರೆ, ಇದು ಸ್ವಾಭಾವಿಕ. ಅಸಮಾಧಾನಗೊಂಡು ಇಲ್ಲ ಅದಕ್ಕೆ ಬರ್ತಾಯಿದ್ದೀನಿ, ಈಗ ಆ ಪಾಯಿಂಟಿಗೆ ಬರ್ತಿದ್ದೀನಿ. ನೋಡಿ, ರಾಜಕಾರಣದಲ್ಲಿ ಈ ಥರದ್ದೇನು ಹೊಸದಲ್ಲ. ನೀವು ಭಾಳ ಹಿಂದಿನಿಂದ ನೋಡ್ಕೊಂಬನ್ನಿ. ಭಾಳಷ್ಟು ಸಂದರ್ಭಗಳಾಗಿದೆ. ಸರ್ಕಾರಗಳೇ ಹೋಗಿದೆ. ಹಿಂದೆ ನೀವು 89ರಲ್ಲಿ ಸನ್ಮಾನ್ಯ ದೇವೇಗೌಡರು ರಾಜೀನಾಮೆ ಕೊಟ್ಟು ಆಚೆ ಬಂದರು. ಹೆಗ್ಡೆಯವ್ರ ಸರ್ಕಾರ, ಬೊಮ್ಮಾಯಿರವ್ರ ಸರ್ಕಾರ ಹೊಟ್ಟೋಯ್ತು, ಬೊಮ್ಮಾಯಿಯವ್ರ ಸರ್ಕಾರ. ಈ ಥರದ ಅನೇಕ ಸಂದರ್ಭಗಳಲ್ಲಿ
ಈಗ ಸನ್ಮಾನ್ಯ 2009ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. 2008ರಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ನಮ್ಮ ಜನಾರ್ದನ್ ರೆಡ್ಡಿ ಅವರು 15 ಜನ ಎಮ್ ಎಲ್ ಎ ಕರ್ಕೊಂಡು ಹೈದರಾಬಾದ್ಗೆ ಹೋದರು. ಯಾಕೆ ಹೋದರು? ಸೊ ಇದು ಎಲ್ಲ ಸಂದರ್ಭದಲ್ಲಿ ಎಲ್ಲ ಪಕ್ಷದಲ್ಲಿ ಇರೋಂಥದ್ದೇ. 2008ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿರವರು ಮುಖ್ಯಮಂತ್ರಿಗಳು, ಆವತ್ತು ಶಾಸಕರು ಆಚೆ ಬಂದು ಮತ್ತೆ ಇವರು ಕುಮಾರಸ್ವಾಮಿಗೆ ಬೆಂಬಲ ಕೊಡ್ತೀವಿ ಅಂತೇಳಿ ಮತ್ತೆ ಯಡಿಯೂರಪ್ಪವ್ರಿಗೆ ಬೆಂಬಲ ಕೊಟ್ಟು ಸರ್ಕಾರ ಹೋಯ್ತು. ಅಲ್ಲ, ಅದು ಆ ಸನ್ನಿವೇಶ ಈ ಸನ್ನಿವೇಶ ಕಂಪೇರೇಬಲ್ ಅಲ್ಲ. ಅವು ಬಹಿರಂಗ ಬಂಡಾಯಗಳು. ಬಹಿರಂಗ ಬಂಡಾಯಗಳು. ದಯಮಾಡಿ ಇಲ್ಲಿ ಇವ್ರು ಹೇಳ್ತಾರೆ, ನಾನು ಶಾಸಕನಾಗಿರ್ತೀನಿ, ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿತೀನಿ ಅಂತ. ಸುವರ್ಣ ಟಿವಿ ಅಜಿತ್ ಹನುಮಕ್ಕನವ್ರಿಗೆ ಆ ಥರ ಇರ್ಬೋದು ಭಾವನೆ. ನಾನು ಇತಿಹಾಸ ಹೇಳ್ತೇನೆ, ದಯಮಾಡಿ ಕೇಳಿ. ನಾನು ನಿಮಗೆ ಪಾಸಿಟಿವ್ ಆಗಿದ್ದು ಹೇಳಿದೆ, ಅದು ಬಹಿರಂಗ ಬಂಡಾಯ. ಇಲ್ಲಿ ಇವರು ಶಾಸಕನಾಗಿ ಮುಂದುವರಿತೀನಿ, ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥ. ಇದು ಅಸಮಾಧಾನ, ಅದು ಬಂಡಾಯ ಅಂದೆ ಸರ್ ನಾನು. ಹೌದು, ಕೇಳಿ, ನೀವು ಹೇಳೋದು ಸರಿ ಇದೆ, ಒಪ್ಕೋತೀನಿ, ರಿಸೀವ್ ಮಾಡ್ತೀನಿ. ಇಲ್ಲಿ ಇರ್ತಕ್ಕಂಥದ್ದು ಈ ಥರದ ಅಸಮಾಧಾನ ಅಂತಲ್ಲರೂ ಕರಿ, ನೀವು ಬಂಡಾಯ ಅಂತಲ್ಲರೂ ಕರೀರಿ. ಇದು ಎಲ್ಲ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳಲ್ಲಿ ಎಲ್ಲ ಸರ್ಕಾರಗಳಲ್ಲಿ ಆಗಿದೆ ಅಂತ ಅಷ್ಟೇ ನಾನು ಹೇಳಿದ್ದು. ನೀವು ಬಂಡಾಯ ಅಂತಲ್ಲರೂ ಕರ್ಕೊಳ್ಳಿ, ಅಸಮಾಧಾನ ಅಂತಲ್ಲರೂ ಕರ್ಕೊಳ್ಳಿ, ನೀವು ರೆಸಿಗ್ನೇಷನ್ ಕೊಡೋ ಅಂಥದ್ದು ಬೇರೆ ಬೇರೆ ಕಾರಣಕ್ಕೆ. ಬಟ್ ಅವರು ಎಲ್ಲೂ ಸಹ ಅವ್ರು ಹೇಳಿದ್ದಾರೆ ನಾನು ಪಕ್ಷ ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಅವರು ನಾನು ಪಕ್ಷದಲ್ಲಿರ್ತೀನಿ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತೇಳಿ. ಅಟ್ ದ ಸೇಮ್ ಟೈಮ್ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ, ನಾನು ಮಾತಾಡ್ತೀನಿ, ನಾನು ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದು ನಿಜ. ರೆಡ್ಡಿಯವರು ನನಗೆ ಆತ್ಮೀಯರಿದ್ದಾರೆ, ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ತೀನಿ, ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ. ರಾಹುಲ್ ಗಾಂಧಿರವರು ಮೆಸೇಜನ್ನು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯರಿಗೆ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನಾವು ಮಾತಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಮಗೆ ವಿಶ್ವಾಸ ಇದೆ, ಅವರು ಈಸ್ ಎ ಕಮಿಟೆಡ್ ಪಾರ್ಟಿ, ವರ್ಕರ್ ಪಾರ್ಟಿ ಲೀಡರ್. ಸೀನಿಯರ್ ಲೀಡರ್ಗಳನ್ನು ಮಾತಾಡಿಸಿ ನೋಡಿಸಿದ್ರೆ ಕಾಂಗ್ರೆಸ್ನಲ್ಲಿ ಇವರೇ 3-4 ಜನ ಕುತ್ಕೊಂಡು ತಮಗೇನು ಬೇಕೋ ಆ ನಿರ್ಧಾರ ತಗೊಳ್ತಿದ್ದಾರೆ, ನಮ್ಮನ್ನು ಯಾರನ್ನೂ ವಿಶ್ವಾಸಕ್ಕೆ ತಗೊಳ್ತಿಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಅಲ್ಲ, ನಮ್ಮ ಹತ್ರ ಮಾತಾಡಿದ್ದು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಮಾತಾಡಿದ್ದಾರೆ ಎಲ್ಲೋ ಗೊತ್ತಿಲ್ಲ. ಇಲ್ಲ ನಾನು ಹೇಳ್ತೀನಿ. ಇರಲಿ, ನಿಮಗೆ ಮಾಧ್ಯಮಗಳಿಗೆ ಹಲವಾರು ಸೋರ್ಸಿಂದ ಇನ್ಫಾರ್ಮೇಷನ್ ಬರುತ್ತೆ. ಕೆಲವು ಸಮಯ ಸತ್ಯನೂ ಇರುತ್ತೆ, ಕೆಲವು ಸಮಯ ಸತ್ಯ ಇಲ್ಲಲೇನೂ ಇರ್ಬೋದು. ನನ್ನ ಪ್ರಶ್ನೆ ಅದಲ್ಲ. ರಾಹುಲ್ ಗಾಂಧಿರವರು ನೀವು ತೆಗೆದು ನೋಡಿ, ಅವ್ರನ್ನೇ ರಾಮಲಿಂಗಾರೆಡ್ಡಿ ಅವ್ರನ್ನೇ ಕೇಳಿ, ಮಂತ್ರಿ ಮಾಡಿ ಅಂತ ಯಾರ ಹತ್ರನೂ ಹೋಗಿಲ್ಲ ಅವರು. ಹೌದು, ಕಾಂಗ್ರೆಸ್ ಪಾರ್ಟಿ ಇಟ್ ಸೆಲ್ಫ್ ಸೆಲೆಕ್ಟೆಡ್. ಅವ್ರ ಸೀನಿಯಾರಿಟಿ, ಅವ್ರ ಕಮಿಟ್ಮೆಂಟು, ಆ ಕಾರಣಕ್ಕೆ ಅವ್ರನ್ನ ಆಯ್ಕೆ ಮಾಡಿದಂಥದ್ದು. ಅಟ್ ದ ಸೇಮ್ ಟೈಮ್ ನೀವು ಎಲ್ಲರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಾರೆ ಅವರು. ನೀವು ಡಿ ಕೆ ಶಿವಕುಮಾರ್ ಇರ್ಬೋದು, ಬಿ ಕೆ ಹರಿಪ್ರಸಾದ್ ಅವರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಎಲ್ಲರ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ. ಮತ್ತು ಹಾಗಾಗಿ ಅವ್ರಿಗೆ ಅಸಮಾಧಾನ ಆಗಿದ್ದು, ಸಿ ಎಮ್ ಅವರೇ ಕಮಿಟ್ ಆಗಿ ನನಗೆ ಕೊಡಲಿಲ್ವಲ್ಲ, ಹಿಂದೇನು ಇದೇ ಥರ ಹೇಳಿದರು, ಹಿಂದೇನು ನನಗೆ ಸರಿಯಾದ ಖಾತೆ ಸಿಗಲಿಲ್ಲ, ಅಸಮಾಧಾನ ಆಗಿರೋದು ನಿಜ. ಅವ್ರಿಗೆ ಅವ್ರ ಸ್ವಾಭಿಮಾನಕ್ಕೆ ತೊಂದರೆ ಆಗಿರ್ತಕ್ಕಂಥದ್ದು, ಪೆಟ್ಟು ಬಿದ್ದಿರ್ತಕ್ಕಂಥದ್ದು ನಿಜ. ಹಂಗಂತ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಡ್ತಾರೆ, ಪಾರ್ಟಿ ಬಿಟ್ಟು ಹೋಗ್ತಾರೆ, ಆ ಸಂದರ್ಭ ಇಲ್ಲ. ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಪಕ್ಷದಲ್ಲೇ ಇರ್ತೀನಿ, ಪಕ್ಷದ ವಿರುದ್ಧ ಹೋಗೋದಿಲ್ಲ, ನನಗೆ ಅಸಮಾಧಾನ ಆಗಿದೆ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ನಾನು ಕೇಳಿದ ಖಾತೆ ಅವರೇ ಕೊಡ್ತೀವಿ ಅಂತೇಳಿ ಈಗ ಮತ್ತೆ ಕೊಟ್ಟಿಲ್ಲ, ಆ ಕಾರಣಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಹೌದು ನಾನು ಮಾತಾಡಿದ್ದು ನಿಜ, ಅಶ್ಯೂರೆನ್ಸ್ ಕೊಟ್ಟಿದ್ದು ನಿಜ ಅಂತೇಳಿ. ಇವತ್ತು ರಾಹುಲ್ ಗಾಂಧಿರವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಿನೇಷನ್ ಕಾರಣಕ್ಕೆ ಬೆಂಗಳೂರಿಗೆ ಬಂದಿದ್ದರು, ಅವ್ರ ಜೊತೆನೂ ಚರ್ಚೆ ಆಗಿದೆ. ಕೆ ಸಿ ವೇಣುಗೋಪಾಲ್ರವರು, ಸುರ್ಜೇವಾಲಾರವರು, ರಾಹುಲ್ ಗಾಂಧಿರವರು, ಮಲ್ಲಿಕಾರ್ಜುನ್ ಖರ್ಗೆರವರು, ಸಿದ್ದರಾಮಯ್ಯರವರು, ಡಿ ಕೆ ಶಿವಕುಮಾರ್ ಇಷ್ಟು ಜನ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಅವ್ರಿಗೆ ಕೆಲವು ಸೂಚನೆಗಳನ್ನ ಪಾರ್ಟಿಯಿಂದ ಕೊಟ್ಟಿದ್ದಾರೆ, ಯಾವ ರೀತಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಏನು ಮಾಡಬೇಕಂತೇಳಿ. ಬಹುತೇಕ 1-2 ದಿನಗಳಲ್ಲಿ ಇಶ್ಯೂ ಸಾಲ್ವ್ ಆಗುತ್ತೆ. ಮತ್ತು ಸ್ವಾಭಾವಿಕ ಇದೇನಂತ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಅಥವಾ ಅವ್ರ ಪಕ್ಷಕ್ಕೆ ಬರೋದೇ ಇಲ್ಲ ಅಥವಾ ರಾಜೀನಾಮೆ ವಾಪಸ್ ತಗೊಳ್ಳೋದೇ ಇಲ್ಲ, ಈ ಥರದ್ದೇನಿಲ್ಲ. ಹಿಂದೇನೂ ಈ ಥರದ್ದು ನಡೆದಿದೆ, ಆ ಸಂದರ್ಭ ಬಂದಾಗ ಈ ಥರದ್ದು ಆಗ್ತವೆ. ಹಾಗಾಗಿ ನಾನು ಹಿಂದಿನ ಘಟನೆಗಳು ಕೋಟ್ ಮಾಡೋದೇ ಬಿಟ್ಟರೆ ಎಲ್ಲ ಸಂದರ್ಭದಲ್ಲಿ ಎಲ್ಲ ಪಕ್ಷದಲ್ಲಿ ಈ ಥರದ್ದು ಆಗಿದ್ದಾವೆ, ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಮತ್ತು ಆಗಿರ್ತಕ್ಕಂಥ ಬೆಳವಣಿಗೆ ಸರಿಪಡಿಸ್ಕೊಳ್ಳೋಂಥ ಜವಾಬ್ದಾರಿನೂ ನಮ್ಮ ಮೇಲಿದೆ. ಏನು ಮೊನ್ನೆಯನ್ನು ಬುಧವಾರ ನಾವು ಸರ್ಕಾರವನ್ನು ರಚನೆ ಮಾಡಿದ್ದೇವೆ, ಮುಖ್ಯಮಂತ್ರಿಗಳು ಮತ್ತು 13 ಜನ ಮಂತ್ರಿಗಳು ಪ್ರಮಾಣ ವಚನ ತೊಗೊಂಡಿದ್ದಾರೆ. 2 ದಿನಗಳಲ್ಲಿ ಈ ಘಟನೆ ಆಗಬಾರ್ದಾಗಿತ್ತು, ಅದನ್ನು ನಾನು ಒಪ್ಪಿಕೊಳ್ಳಿ. ನಾಯಕತ್ವ ಬದಲಾಗಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ 6 ಘೋಷಣೆಗಳನ್ನು ಮಾಡಿದರೆ ಆ ಘೋಷಣೆಗಳ ಚರ್ಚೆ ಇರಬೇಕು, ಹೊಸ ಕ್ರಮಗಳು, ಹೊಸ ಯೋಜನೆಗಳ ಚರ್ಚೆ ಇರಬೇಕು. ಅಂಥದ್ರಲ್ಲಿ ಅಸಮಾಧಾನದ ಚರ್ಚೆ ಆಗ್ತಾ ಇದೆ. ಮತ್ತೆ ದಿಸ್ ಇಸ್ ನಾಟ್ ಅ ಗುಡ್ ಸೈನ್ ಅನ್ನೋ ಐ ಅಗ್ರಿ. ನಾನು ಇದು ನಮಗಲ್ಲ, ಯಾವ ಪಾರ್ಟಿಗೂ ಸರ್ಕಾರ ರಚನೆ ಆದ 2 ದಿನಗಳಲ್ಲಿ ಒಬ್ಬ ಮಂತ್ರಿ ರಾಜೀನಾಮೆ ಕೊಡುವಂಥದ್ದು ಯಾವುದೇ ಪಕ್ಷಕ್ಕೆ, ಯಾವುದೇ ಸರ್ಕಾರಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ. ಅದರಲ್ಲೂ ವಿಶೇಷವಾಗಿ ನಮಗೆ ಕಮಿಂಗ್ GBA ಎಲೆಕ್ಷನ್ನು, GBA ಎಲೆಕ್ಷನ್ನಲ್ಲಿ ರಾಮಲಿಂಗಾರೆಡ್ಡಿ ಅವ್ರ ಶಕ್ತಿ ಮತ್ತು ಪಾತ್ರ ದೊಡ್ಡದಿದೆ. ಹಾಗಾಗಿ ಅವ್ರನ್ನ ಮನವೊಲಿಸೋಂಥ ಕೆಲಸ ನಮ್ಮದಿದೆ, ನಾವು ಮಾಡ್ತೀವಿ ಅದನ್ನು, ಅದಲ್ಲ ಅಂತ ಇಲ್ಲ. ಇಟ್ ಈಸ್ ಅವರ್ ಕಮಿಟೆಡ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಡ್ಯೂಟಿ ಆಫ್ ದ ಪಾರ್ಟಿ. ಡೆಫಿನೆಟ್ಲಿ ವಿಲ್ ಕನ್ವಿನ್ಸ್. ಅದನ್ನೇ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ, ಅವ್ರ ಮನವೊಲಿಸ್ತೇನೆ, ಸರಿಪಡಿಸ್ತೇನೆ ಅನ್ನೋ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಸ್, ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆ ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿ ಆಪ್ತರೊಬ್ಬರ ಮೂಲಕ ಮುಖ್ಯಮಂತ್ರಿ ಕಚೇರಿಗೆ ಕಳಿಸಿ ಆನಂತರ ತಮ್ಮ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಕೆಲವು ಆತ್ಮೀಯರ ಜೊತೆಗೆ ತಮ್ಮ ಫಾರ್ಮ್ ಹೌಸಿಗೆ ಹೋಗ್ಬಿಟ್ಟಿದ್ದಾರೆ.
ಅವರ ಫೋನ್ ಆಫ್ ಇದೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಇಬ್ಬರೂ ಟ್ರೈ ಮಾಡ್ತಿದ್ದಾರೆ ಫೋನ್ ಮೂಲಕ ಮಾತಾಡೋದಕ್ಕೆ. ಈಗೇನೋ ಹೊರಟಿದ್ದಾರೆ, 8-8:30 ಅಷ್ಟೊತ್ತಿಗೆ ಕೋರಮಂಗಲದ ಮನೆಗೆ ಬರ್ತಾರೆ ಅಂತ ಸುದ್ದಿ ಇದೆ. ತಮ್ಮ ಫಾರ್ಮ್ ಹೌಸ್ನಲ್ಲಿರುವ ರಾಮಲಿಂಗಾರೆಡ್ಡಿ ಅವರ ಫೋಟೋ ನೀವು ನೋಡ್ತಾ ಇದ್ದೀರಿ. ಒಂದು ಫೋಟೋದಲ್ಲಿ ಫೋನ್ನಲ್ಲಿ ಮಾತಾಡ್ತಿದ್ದಾರೆ, ಅದು ಅವ್ರ ಫೋನ್ ಅಲ್ಲ, ಅವರ ನಂಬರ್ ಅಲ್ಲ. ಥಳಿ ಅನ್ನುವ ಗ್ರಾಮದ ಹತ್ರ ರಾಮಲಿಂಗಾರೆಡ್ಡಿ ಅವ್ರದ್ದು ಫಾರ್ಮ್ ಹೌಸ್ ಇದೆ. ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲೇ ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿ ಮಾಧ್ಯಮಗಳಿಗೆ ಅದನ್ನು ತೋರಿಸಿ ಆತ್ಮೀಯರೊಬ್ಬರ ಹತ್ರ ಮುಖ್ಯಮಂತ್ರಿ ಕಚೇರಿಗೆ ಕಳಿಸಿ ತಮ್ಮ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.